ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ನಿತ್ಯದಂತೆ ಮಾಡುವ ಪೂಜಾ ವಿಧಾನ, ಮಂತ್ರಜಾಪ, ಧ್ಯಾನಧಾರಣೆ ಇದಕ್ಕೂ ಮತ್ತು ಬ್ರಹ್ಮಕುಮಾರಿ ಅಕ್ಕನವರು ಹೇಳಿಕೊಟ್ಟಿರೋ ಮೆಡಿಟೇಷನ್ಗೂ ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಂಡಿದ್ದೀವಿ. ಆದರೆ ಹೊಸ ರೀತಿಯ ಮೆಡಿಟೇಷನ್ ಮಾಡುವ ವಿಧಿವಿಧಾನಗಳನ್ನು ಇನ್ನೂ ತಿಳ್ಕೊಂಡಿರಲಿಲ್ಲ. ಈಗ ಇವತ್ತು ಆ ವಿಧಿವಿಧಾನಗಳನ್ನು ತಿಳಿಸೋದಕ್ಕೋಸ್ಕರ ಮತ್ತೆ ನಮ್ಮ ಜೊತೆ ಬ್ರಹ್ಮಕುಮಾರಿ ಅನಿತಾ ಅಕ್ಕನವರು ಬಂದಿದ್ದಾರೆ. ಬನ್ನಿ ನಾವು ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಅಕ್ಕನವರೇ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಕ್ಕನವರೇ, ಹಿಂದಿನ ಸರಿ ನೀವು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರಿ ನನಗೆ ಅದು ಬಹಳ ಖುಷಿ ಆಯಿತು. ಆದರೆ ಅದು ವಿಧಿವಿಧಾನ ತಿಳಿಯದೇನೆ ಇನ್ಸ್ಟಂಟಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರಿ. ಈಗ ವಿಧಿವಿಧಾನಗಳು ಏನು ಅನ್ನೋ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ಅದನ್ನು ಸ್ವಲ್ಪ ತಿಳಿಸ್ತೀರಾ? ಹೇಗೆ ಪರಮಾತ್ಮನ ನಾವು ನೆನಪು ಮಾಡುವಂತಹ ವಿಧಿವಿಧಾನ ಕಲಿತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಸಂಬಂಧವನ್ನ ಹೇಗೆ ಜೋಡಾವಣೆ ಮಾಡಬೇಕು ಅನ್ನೋದು ಒಂದು ಚಿಕ್ಕ ಪ್ರೊಸೀಜರ್ ಇದೆ. ಅದನ್ನು ಕೂಡ ಒಂದು ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಯಾವಾಗ ಜೋಡಾವಣೆ ಆಗ್ತದೆ ಅವಾಗ ಆಟೋಮೆಟಿಕ್ ನಮಗಲ್ಲಿ ಅನುಭವ ಆಗ್ಲಿಕ್ಕೆ ಶುರು ಆಗ್ತದೆ. ಈಗ ಪರಮಾತ್ಮನ ಜೊತೆಗೆ ಅಂದಮೇಲೆ ನಾವು ಸಾಕಷ್ಟು ಜನರು ಏನು ವಿಚಾರ ಮಾಡ್ತೀವಿ ಅಂದರೆ, ಪರಮಾತ್ಮ ಅಂದರೆ ಏನೋ ನಮ್ಮಿಂದ ಬಹಳ ದೂರ ಇದ್ದಾರೆ, ಅವರೆಲ್ಲೋ ಇದ್ದಾರೆ, ಅವ್ರನ್ನ ನಾವು ಪಡೆಯೋದು ಅಥವಾ ಅವ್ರ ಹತ್ರ ಮುಟ್ಟೋದು ನೋಡಿ ನಿಮಗೂ ಕೂಡ ಅನ್ನಿಸ್ತಾ ಇದೆಯಲ್ಲ. ಹಾಗಾದ್ರೆ ಎಷ್ಟು ಒದ್ದಾಡಿದ್ರು ನಮ್ಮ ಲೆವೆಲ್ ನಾವು ಒದ್ದಾಡ್ತಾ ಇರ್ತೀವಿ, ಆದ್ರೂ ಅವನ್ನ ಸಿಗೋದು ಕಷ್ಟ ಅಂತ ಅನಿಸ್ತದೆ. ಅಂದ್ರೆ ನಾವು ಅದನ್ನೇನೋ ಪರಮಾತ್ಮನನ್ನ ನಮ್ಮಿಂದ ಬಹಳಷ್ಟು ನಾವು ದೂರನೇ ಅಂತ ಅನುಭವ ಮಾಡ್ತಾ ಇದ್ದೀವಿ. ಹೌದಾ? ಅನುಭವ ಅಂತೂ ಇಲ್ಲ, ಅನ್ಕೊಂಡಿದೀವಿ ದೂರ ಅಂತ. ಹಾಗಾದ್ರೆ ಪರಮಾತ್ಮನ ಜೊತೆಗೆ ನಾವು ಆ ಸಂಬಂಧವನ್ನ ನೋಡೋಕ್ಕಿಂತ ಮುಂಚೆ ಮೊದಲು ನೋಡೋಣ, ಮನುಷ್ಯರ ಜೊತೆಗೆ ನಾವು ನೆನಪು ಮಾಡಬೇಕಾದ್ರೆ ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ವಿಧಿಯಿಂದ ಅಥವಾ ಯಾವ ಆಧಾರದಿಂದ ಮಾಡ್ತೀವಿ ಅಂತ ಹೇಳಿ. ಪರಮಾತ್ಮನನ್ನ ಹೇಗೆ ನಾವು ನೆನಪು ಮಾಡಬೇಕು ಅಥವಾ ಅದ್ರ ವಿಧಿ ಏನು, ಇದೆಲ್ಲ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಸಂಬಂಧವನ್ನ ಮೊದಲು ಹೇಗೆ ಜೋಡಾವಣೆ ಮಾಡ್ಬೇಕನ್ನೋದನ್ನ ಕಲಿಯೋಣ. ಯಾಕಂದ್ರೆ ನಮ್ಮ ನೆನಪು ಅನ್ನುವಂಥದ್ದು ಬಹಳಷ್ಟು ಕೆಲವೊಂದು ವಿಷಯಗಳ ಮೇಲೆ ಆಧಾರಿತ ಇದೆ. ಹಾಗಾದ್ರೆ ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಪರಮಾತ್ಮನ ಜೊತೆಗೆ ನಾವು ನಮ್ಮ ಕನೆಕ್ಷನ್ ಜೋಡಿಸೋಕ್ಕಿಂತ ಮುಂಚೆ, ನಾವು ಸಾಧಾರಣ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ವಿಷಯಗಳ ಕೆಲವೊಂದು ಅನುಭವಗಳನ್ನು ತೆಗೆದುಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಯಾಕಂದ್ರೆ ನಾವು ಎಷ್ಟೋ ಜನರ ಅನುಭವ ಮಾಡ್ತೀವಿ, ಪರಮಾತ್ಮ ಅಂದಮೇಲೆ ದೊಡ್ಡ ಉಚ್ಚ ಶಕ್ತಿ ಅವ್ರಿದ್ದಾರೆ, ಆದ್ರೂ ಕೂಡ ಅವರನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವ್ರು ನಮ್ಮಿಂದ ಬಹಳಷ್ಟು ದೂರ ಇದ್ದಾರೆ, ಇಂಥದ್ದೆಲ್ಲ ಕೆಲವೊಂದು ನಾವು ಅನುಭವ ಮಾಡ್ತಾ ಇರ್ತೀವಲ್ಲ. ಅದಕ್ಕೆ ನಾವು ಸಾಧಾರಣ ಮನುಷ್ಯರ ಜೊತೆಗೆ ನಾವು ಹೇಗೆ ನೆನಪು ಮಾಡ್ತೀವಿ, ಅವ್ರ ಜೊತೆಗೆ ನಮ್ದು ರಿಲೇಶನ್ ಹೇಗಿದೆ, ಅದನ್ನ ನಾವು ತಗೊಳ್ತಾನೆ ಆಮೇಲೆ ಪರಮಾತ್ಮನ ಹತ್ರ ಬರೋಣ. ಈಗ ತಿಳ್ಕೊಳ್ಳಿ, ನಾವು ಕೂಡ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳನ್ನ ನೆನಪು ಮಾಡ್ತಿರ್ತೀವಿ, ನಮ್ಮ ಸಂಬಂಧಿಕರನ್ನ ನೆನಪು ಮಾಡ್ತಿರ್ತೀವಿ. ಆದ್ರೂ ಕೂಡ ಅಲ್ಲೂ ನೆನಪು ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದು ಮಾತುಗಳು ಬರ್ತವೆ. ಈಗ ತಿಳ್ಕೊಳ್ಳಿ, ನೆನಪು ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಪರಿಚಯ ನನಗೆ ಬೇಕು. ಹೌದು, ಪರಿಚಯ ಇಲ್ಲದೆ ನೆನಪಾಗಲ್ಲ. ಪರಿಚಯ ಇಲ್ಲ, ಅವ್ರ ಮುಖದೇನು ನಮಗೆ ಚಿತ್ರ ಗೊತ್ತಿಲ್ಲ, ದೃಶ್ಯ ಗೊತ್ತಿಲ್ಲ ಅಂದ್ಮೇಲೂ ಕೂಡ ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ನಮಗ್ ಪರಿಚಯ ಬೇಕು. ಹಾಗಾದ್ರೆ ಪರಿಚಯ ಬೇಕನ್ನುವಂತ ಒಂದು ಚಿಕ್ಕ ಎಕ್ಸಾಂಪಲ್ ನೋಡೋಣ. ಪರಿಚಯದ ಮೇಲೆ ನಾವೇನ್ ನೆನಪು ಮಾಡ್ತೀವಿ, ಆ ನೆನಪಿನಲ್ಲಿ ಏನ್ ಕ್ವಾಲಿಟಿ ಇದೆ. ಈಗ ನಿಮ್ ಮನೇಲಿ ಒಂದ್ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಅಲ್ಲಿ ನೀವು ಎಷ್ಟೋ ಜನರನ್ನ ಇನ್ವೈಟ್ ಮಾಡೋರಿದ್ದೀರಾ, ಗೆಸ್ಟ್ಗಳನ್ನ. ನಿಮ್ ಕ್ಲೋಸ್ ಒನ್ ಇರ್ತಾರೆ, ಅವರಿಗೆ ನೀವು ನೆನಪು ಮಾಡ್ಕೊಂಡು ಇನ್ವೈಟ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ, ಆಟೋಮೆಟಿಕ್ ಅವ್ರ ನೆನಪಿಗೆ ಬರ್ತಾರೆ. ಆದ್ರೂ ನೀವು ಪ್ರೋಗ್ರಾಮ್ ಅಲ್ಲಿ ಇನ್ವೈಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಗೆಸ್ಟ್ಗಳ ಲಿಸ್ಟ್ ಅಂತ ತೆಗಿತೀರಾ. ಯಾರು ಚಿರಪರಿಚಿತರಿದ್ದಾರೆ, ಎಲ್ಲೋ ಭೇಟಿ ಆಗಿರ್ತಾರೆ, ಒಂದ್ ಸ್ವಲ್ಪ ಮಾತು ವ್ಯವಹಾರದಲ್ಲಿ ಸ್ವಲ್ಪ ಅವ್ರ ಜೊತೆಗೆ ಪರಿಚಯ ಆಗಿರ್ತದೆ, ಅಂತವ್ರು ನೀವು ಲಿಸ್ಟ್ ಮಾಡ್ತಾ ಹೋಗ್ತೀರಾ. ಅದ್ರಲ್ಲಿ ನೆನಪು ಮಾಡ್ಕೊಂಡು ಲಿಸ್ಟ್ ಮಾಡ್ತೀರಾ. ಹಾಗಾದ್ರೆ ಆ ನೆನಪಿನಲ್ಲಿ ಏನಿದೆ, ಒಂದ್ ಸ್ವಲ್ಪ ಮೆಹನತ್ ಇದೆ, ಒಂದ್ ಸ್ವಲ್ಪ ಪರಿಶ್ರಮ ಅನಿಸ್ತದೆ, ನೆನಪು ಮಾಡಬೇಕಾಗ್ತದೆ. ಈಸಿಯಾಗಿ ನೆನಪು ಬರೋದಿಲ್ಲ. ಯಾರನ್ನು ಕರಿಬೇಕು ಅನ್ನೋದು ನೆನಪು ಮಾಡಿ ಲಿಸ್ಟ್ ಮಾಡ್ಬೇಕಾಗ್ತದೆ. ಫಸ್ಟ್ ಕ್ಲೋಸ್ ಇದ್ದವರು ಫಟ್ 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 ಅಂತ 5 ನಿಮಿಷದೊಳಗೆ ಬಂದ್ಬಿಡ್ತಾರೆ. ಅದೇ ಪರಿಚಯದವ್ರದ್ದು ನೆನಪು ಮಾಡ್ಬೇಕಾದ್ರೆ ಇವ್ರು ಅಂತ ಹೇಳಿ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ, ನೆನಪು ಬರೋದಿಲ್ಲ. ಹಾಗಾದ್ರೆ ನೆನಪು ಮಾಡ್ಕೊಳ್ಳೋದೇ ಬೇರೆ, ನೆನಪು ಬರೋದು ಬೇರೆ. ನೆನಪು ಬರೋದಂದ್ರೆ ಈಸಿ, ತುಂಬಾ ಹತ್ತಿರದವರು ಈಸಿ. ಹೌದು, ಈಸಿ. ನೆನಪು ಮಾಡ್ಕೊಳ್ಬೇಕಂದ್ರೆ ಒಂದ್ ಸ್ವಲ್ಪ ಕಠಿಣ.
ಈಗ ಅದೇ ರೀತಿ ಯಾರ ಜೊತೆಗೆ ನಮ್ ಸಂಬಂಧ ಇದೆ ಅವ್ರ ಜೊತೆಗೆ ನಾವು ನೆನಪು ಮಾಡ್ಬೇಕಾದ್ರೆ ಅಲ್ಲಿ ಒಂದು ಕ್ವಾಲಿಟಿ ಮತ್ತೊಂದು ಬೇರೆ ಬರ್ತದೆ. ಈಗ ನೀವು ಮೊದಲು ಪರಿಚಯದವ್ರದ್ದು ಲಿಸ್ಟ್ ಮಾಡಿದ್ರ ಅಲ್ಲಿ ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತಾ, ಈಗ ನಿಮ್ ಸಂಬಂಧಿಕರದ ನೀವು ಲಿಸ್ಟ್ ಮಾಡ್ತೀರಾ, ಸಂಬಂಧಿಕರ ನೆನಪು ಮಾಡ್ಕೊಳ್ಬೇಕು ಅನ್ಸೋದಿಲ್ಲ, ಅಲ್ಲಿ ಆಟೋಮೆಟಿಕ್ ನೆನಪು ಬರ್ತದೆ. ಎಲ್ಲಿ ಸಂಬಂಧ ಇದೆ ಅಲ್ಲಿ ಈಸಿ ಇದೆ. ಅದಕ್ಕೊಂದ್ ಚಿಕ್ಕ ಎಕ್ಸಾಂಪಲ್ ನಾವು ನೋಡೋಣ. ಈಗ ಒಬ್ಳ ಕನ್ಯೆ ಇದ್ದಾಳಂತ ತಿಳ್ಕೊಳ್ಳಿ. ಕನ್ಯೆ ಈಗ ವಿವಾಹ ಆಗೋದಿದೆ, ಮದುವೆ ಆಗೋದಿದೆ, ವರ ಬೇಕಿದ್ದಾರೆ. ಆ ಒಂದು ಏಜ್ ಬಂದ ಮೇಲೆ ಆಟೋಮೆಟಿಕ್ ಆಗಿ ಹೌದು ನನ್ ಬರುವಂತಹ ಭಾವಿ ಪತಿ ಈ ತರಾನೇ ಇರ್ಬೋದು, ಹೌದಲ್ಲ, ಈ ತರ ಅವರಿಗೆ ಕೆಲವೊಂದು ವಿಜುವಲೈಸೇಷನ್ ಆಗ್ತಿರ್ತದೆ. ಆದ್ರೆ ಸ್ಪಷ್ಟವಾದಂತ ಚಿತ್ರೀಕರಣ ಇರೋದಿಲ್ಲ, ಇವರೇ ಇರಬಹುದು ಅನ್ನುವಂತ ಸ್ಪಷ್ಟ ಚಿತ್ರ ಇರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಅವ್ರು ಜಸ್ಟ್ ವಿಜುವಲೈಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಅವ್ರು ಡಾಕ್ಟರು ಇರ್ಬೋದು, ಅಥವಾ ಇಂಜಿನಿಯರ್ ಇರ್ಬೋದು, ಎತ್ತರ ಇರ್ಬೋದು, ಗಿಡ್ಡ ಇರ್ಬೋದು, ಬಣ್ಣದಲ್ಲಿ ಕಪ್ಪಿರ್ಬೋದು, ಬೆಳ್ಳಗಿರ್ಬೋದು, ಇದೆಲ್ಲ ಇನ್ನೂ ಅವ್ರ ಮನಸ್ಸಿನಲ್ಲಿ ಆ ದೃಶ್ಯ ನಡೀತಾ ಇರ್ತದೆ, ವಿಜುವಲೈಸ್ ಮಾಡ್ತಿರ್ತಾರೆ, ಆದ್ರೆ ಕ್ಲಾರಿಟಿ ಇರೋದಿಲ್ಲ. ಆದ್ರೆ ಯಾವಾಗ ಅವ್ರ ಸಂಬಂಧ ಒಬ್ಬರ ಜೊತೆಗೆ ಜೋಡಾವಣೆ ಆಗ್ಬಿಡ್ತದೆ, ಆ ವರ ಸಿಕ್ಬಿಡ್ತಾರೆ, ಅಲ್ಲಿ ಆ ಸಂಬಂಧ ಜೋಡಾವಣೆ ಆದ್ಮೇಲೆ ಅವ್ರದ್ದೇನ್ ನೆನಪಿದೆ, ಆ ನೆನಪಲ್ಲಿ ಅವ್ರದ್ದು ಕ್ಲಾರಿಟಿ ಇದೆ ಅಲ್ಲ, ಅವ್ರ ಮುಖಾನು ಕಾಣ್ತದೆ, ಹಾವಭಾವ ಕಾಣ್ತದೆ, ಆ ದೃಶ್ಯ ಕಾಣ್ತದೆ, ಸ್ಪಷ್ಟ ಇರ್ತದೆ. ಅಂದ್ರೆ ಎಲ್ಲಿ ಸಂಬಂಧ ಇದೆ ಅಲ್ಲಿ ಕ್ಲಾರಿಟಿ ಇದೆ. ಅದೇ ರೀತಿಯಾಗಿ ಮೂರನೇ ವಿಧಿ ಏನು ಅಂದ್ರೆ ಎಲ್ಲಿ ಸ್ನೇಹ ಅಥವಾ ಪ್ರೀತಿ ಇದೆ ಅಲ್ಲೂ ಕೂಡ ನಮಗ್ ನೆನಪು ಬರ್ತದೆ. ಆದ್ರೆ ಈ ನೆನಪಿನ ಕ್ವಾಲಿಟಿ ಇನ್ನು ಇದಕ್ಕಿಂತ ಸ್ವಲ್ಪ ಮೇಲಕ್ಕಿದೆ. ಚಿಕ್ಕ ಮಗು ಮತ್ತು ತಾಯಿ ವಿಚಾರವನ್ನು ನಾವು ತಗೊಳ್ಬಹುದು. ತಿಳ್ಕೊಳ್ಳಿ, ಒಂದ್ ಮಗು ಕಲೀಲಿಕ್ಕೆ ಅಂತ ಹೇಳಿ ಒಂದು ಹಾಸ್ಟೆಲ್ ನಲ್ಲಿದೆ, ಬೇರೆ ಊರಿನಲ್ಲಿದೆ, ತಾಯಿ ಇರೋದು ಇನ್ನೊಂದ್ ಬೇರೆ ಊರಿನಲ್ಲಿ. ಅವಾಗ ಪ್ರತಿನಿತ್ಯನೂ ಕೂಡ ಅವ್ರದ್ದು ಫೋನ್ ನಲ್ಲೇ ಮಾತುಕತೆ ನಡೀತಾ ಇರ್ತದೆ. ಒಂದಿನ ಮಾತಾಡ್ತಿರ್ಬೇಕಾದಾಗ ಆ ಮಗು ಒಂದ್ ಸ್ವಲ್ಪ ಜಾಸ್ತಿ ಕೆಮ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ. ಅವಾಗ ತಾಯಿಗೆ ಆ ಸೌಂಡ್ ಕೇಳಿಸ್ತದೆ, ಅಥವಾ ನೆಗಡಿ ಆಗಿರ್ಬೋದು, ಶೀತ ಆಗಿರ್ಬೋದು, ಅದಕ್ಕೆ ಅದು ಗೊತ್ತಾಗ್ತದೆ. ಆ ಮಗು ಏನೋ ಹೇಳೋದಿಲ್ಲ, ತನ್ನಿದ್ರಲ್ಲಿ ತಾನು ಬಿಸಿ ಇರ್ತದೆ, ಆ ಮಗು ಮರ್ತಿರ್ತದೆ. ಆದ್ರೆ ತಾಯಿ ಗೊತ್ತಾಗ್ತದೆ, ನನ್ ಮಗನಿಗೆ ಹುಷಾರಿಲ್ಲ, ನನ್ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ. ಅವಾಗ ಅದ್ರ ನಂತರ ಆ ಫೋನ್ ಇಟ್ಟ ಮೇಲೇನು ಕೂಡ ಆ ತಾಯಿ ಅಡಿಗೆ ಮಾಡ್ತಿರ್ಬೋದು, ಕಸಾನೆ ಗುಡಿಸ್ತಾ ಇರ್ಬೋದು, ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಮನಸ್ಸಿನಲ್ಲಿ ಏನ್ ಶುರು ಆಗ್ತದೆ. ಆ ಯೋಚನೆ ನೀವೇನ್ ಮಾಡ್ತಾ ಇದ್ರು ಕೂಡ ಕಟ್ ಆಗೋದಿಲ್ಲ, ಆ ನೆನಪು ಅಷ್ಟು ಗಟ್ಟಿ ಇರ್ತದೆ. ಅಂದ್ರೆ ಇಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗೋದಿಲ್ಲ, ಅದ್ರಲ್ಲಿ ಮರೆಯೋದು ಕಷ್ಟ, ಇಲ್ಲಿ ಮರೆಯೋದು ಕಷ್ಟ ಅನಿಸ್ತದೆ. ಎಲ್ಲಿ ಪ್ರೀತಿ ಇದೆ, ಸತ್ಯವಾದಂತಹ ಸ್ನೇಹ ಇದೆ. ಇದು ಮೂರನೇ ವಿಧಿ. ಈಗ ನಾಲ್ಕನೇದಾಗಿ ಇನ್ನೊಂದು ಆಧಾರ ಇದೆ. ಆ ಆಧಾರದ ಮೇಲೆ ನಾವಿವತ್ತು ವ್ಯಕ್ತಿಗಳನ್ನ ನೆನಪು ಮಾಡ್ತಾ ಇದ್ದೀವಿ. ಅದಾಗಿದೆ ಪ್ರಾಪ್ತಿ. ಪ್ರಾಪ್ತಿ ಆಧಾರ. ಏನಾದ್ರೂ ನಮಗೆ ಸಿಗ್ತದೆ ಬೇರೆಯವರ ಕಡೆಯಿಂದ ಅಂದ್ಮೇಲೆ ಅಲ್ಲೂ ಕೂಡ ನೆನಪು ಬರ್ತದೆ. ತಿಳ್ಕೊಳ್ಳಿ, ನೀವು ಯಾವುದೋ ಒಂದು ಬಿಸ್ನೆಸ್ ಡೀಲ್ ಒಬ್ಬ ವ್ಯಕ್ತಿ ಜೊತೆಗೆ ಮಾಡ್ತಾ ಇದ್ದೀರಾ. ಅವ್ರು ನಿಮಗೆ ಇವತ್ತು ಕಾಲ್ ಮಾಡಿ ಹೇಳ್ತಿದ್ದಾರೆ, ನಾನು ನಾಳೆ ಬೆಳಿಗ್ಗೆ 10 ಗಂಟೆ ಅನ್ನೋಷ್ಟಿಗೆ ಬರ್ತೀನಿ, ಈ ನಮ್ ಡೀಲ್ ಆಗತ್ತೆ, ಅವಾಗ ಈ ಡೀಲ್ ಅದು ಇಷ್ಟಿಷ್ಟು ಪ್ರಾಫಿಟ್ ಇದೆ, ನಾನು ನಿಮ್ಗೆ ಇಷ್ಟು ದುಡ್ಡು ಕೊಟ್ಟು ಹೋಗ್ತೀನಿ ಅಂತ ಹೇಳಿ. ಆ ಮೆಸೇಜ್ ಇವತ್ತು ನಿಮಗೆ ಸಿಕ್ತು. ಇವತ್ತಿನಿಂದ ನಾಳೆ ಬೆಳಗ್ಗೆ ಆಗುವವರೆಗೂ ಏನಾಗ್ತದೆ, ಈಗ ನಾಳೆ ಅವ್ರು ಬರ್ತಾರೆ, ಅವ್ರ ಜೊತೆಗೆ ಡೀಲ್ ಆಗತ್ತೆ, ಈ ಡೀಲ್ ಆದ್ಮೇಲೆ ನನಗೆ ಇಷ್ಟು ಪ್ರಾಫಿಟ್ ಸಿಗುತ್ತೆ, ಇಷ್ಟೊಂದು ದುಡ್ಡು ಬರುತ್ತೆ ಅಂತ ಆಟೋಮೆಟಿಕ್ ಆಗಿ ಅಲ್ಲಿ ನೆನಪು ಬರ್ತಾ ಇರ್ತದೆ. ಆದ್ರೆ ಯಾವಾಗ ಅದು ನೆಕ್ಸ್ಟ್ ಡೇ ಬಂತು, 10 ಗಂಟೆ ಮಾರ್ನಿಂಗ್ ಆಯ್ತು, ಅವ್ರ ಜೊತೆಗೆ ನಿಮ್ ಡೀಲ್ ಆಯ್ತು, ಏನು ಕೊಡೋದಿತ್ತು ತೆಗೆದುಕೊಳ್ಳೋದಿತ್ತು, ಆ ವಸ್ತು ನೀವು ಕೊಟ್ರಿ, ಅವರಿಂದ ನೀವು ದುಡ್ಡನ್ನು ತಗೊಂಡ್ರಿ, ಆ ಪ್ರಾಫಿಟ್ ಆದ ತಕ್ಷಣ ಅವ್ರು ಹೋಗ್ಬಿಡ್ತಾರೆ. ಅದ್ರ ನಂತರ ನಿಮ್ಗೆ ಅವ್ರ ನೆನಪು ಬರುತ್ತಾ? ಇಲ್ಲ, ಬರಲ್ಲ. ಹಾಗಾದ್ರೆ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಆ ನೆನಪು ಹೇಗಿತ್ತಂದ್ರೆ, ಎಲ್ಲಿ ನಿಮ್ಗೆ ಪ್ರಾಫಿಟ್ ಆಗೋದಿದೆ ಅಲ್ಲಿವರೆಗೆ ಅಷ್ಟೇ, ಪ್ರಾಪ್ತಿ ಆಗೋದಿದೆ ಅಲ್ಲಿವರೆಗೆ ಅಷ್ಟೇ ಆ ನೆನಪಿದೆ. ಆ ಪ್ರಾಪ್ತಿ ಹೋಗ್ಬಿಡ್ತಪ್ಪ ಅಂದ್ರೆ ಆ ವ್ಯಕ್ತಿ ನೆನಪು ಕೂಡ ಹೋಗ್ಬಿಡ್ತದೆ. ಅಂದ್ರೆ ಇದು ಕಂಡೀಷನಲ್ ಆಯ್ತು. ಎಲ್ಲಿ ನಮಗ್ ಸಿಗ್ತದೆ ಅಲ್ಲಿವರೆಗೆ ಅಷ್ಟೇ. ಇದಕ್ಕೆ ನಾವು ಸ್ವಾರ್ಥದ ನೆನಪಂತನೂ ಕೂಡ ಹೇಳ್ಬಹುದು, ಪ್ರಾಪ್ತಿ ಆಧಾರದ ಮೇಲೆ. ಹಾಗಾದ್ರೆ ಈಗ ನೀವು ವಿಚಾರ ಮಾಡಿ, ಈ ಎಲ್ಲಾ ವಿಧಿಗಳನ್ನ ನಾವೇನ್ ನೋಡಿದ್ವಿ, ಪರಿಚಯ, ಸಂಬಂಧ, ಸ್ನೇಹ ಮತ್ತೆ ಪ್ರಾಪ್ತಿ, ಈ 4 ಆಧಾರದಲ್ಲಿ ನಾವು ಇಲ್ಲಿಯವರೆಗೂ ಪರಮಾತ್ಮನನ್ನ ಯಾವ ಆಧಾರದ ಮೇಲೆ ನೆನಪು ಮಾಡ್ತಾ ಇದ್ವಿ? ಹೇಳೋದಕ್ಕೆ ಸ್ವಲ್ಪ
ಏನೋ ಇದನ್ನಿಸುತ್ತೆ, ಆದರೆ ಪ್ರಾಪ್ತಿಗೋಸ್ಕರನೇ ಜಾಸ್ತಿ ನೆನಪು ಮಾಡ್ತಾ ಇದ್ವಿ. ಈಸಿ ಅಷ್ಟೇ ಇದೆಯಲ್ಲ, ಹೌದು. ನಮ್ಗಲ್ಲಿ ಏನಾದ್ರೂ ಸಿಗ್ತಾ ಇದೆ ನಾವೆಲ್ಲ ಅನ್ನೋ ದೊಡ್ಡ ಮೇಲೆ ದೊಡ್ಡ ಮಾತುಗಳು ಹೇಳ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ನಮಗೆ ಸುಖ ಸಿಗಲಿ, ದುಃಖ ನಿವಾರಣೆ ಆಗಲಿ, ಅಥವಾ ಇರೋದನ್ನ ಕಾಪಾಡ್ಕೊಂಡು ಬರೋಲಿಕ್ಕೆ ಪರಮಾತ್ಮನ ನೆನಪು ಮಾಡ್ತೀವಿ. ಏನಾದ್ರೂ ಕಷ್ಟ ಬಂದಾಗಾದ್ರೂ ನೆನಪಿರ್ತದೆ, ಯಾವ್ದಾದ್ರು ಕಾರ್ಯ ನಮ್ದು ಆಗ್ಬೇಕಪ್ಪ ಅಂತ ನೆನಪಿರ್ತದೆ. ಯಾವಾಗ ನಮ್ಮ ಹತ್ರ ಏನು ಕಷ್ಟ ಇಲ್ಲ, ಯಾವ್ದು ಕಾರ್ಯ ಉಳ್ದಿಲ್ಲ ಆಗುವಂತದ್ದು, ಎಲ್ಲ ಆಗ್ಬಿಟ್ಟಿದೆ ಅಂದ್ಮೇಲೆ ಈಗ ಈಗ ನಮ್ದು ಸುಖ ಹೇಗಿದೆ ಅಲ್ಲ ಭಗವಂತ, ಇದನ್ನ ಕಾಪಾಡ್ಕೊಂಡು ಹೋಗು. ಇದ್ರಲ್ಲೂ ಕೂಡ ಏರ್ಪೇರ್ ಆಗ್ಬಾರ್ದು. ಅಂದ್ರೆ ಅದು ಒಂದು ಬಯಕೆನೆ, ಅದು ಒಂದು ಇಚ್ಛೆನೆ, ಅದು ಒಂದು ಪ್ರಾಪ್ತಿ ಮಾಡ್ಕೊಳಿಕ್ ಅಂತ ಹೇಳೇನೆ ನಾವು ಹೋಗ್ತೀವಿ. ಅಂದ್ರೆ ನಾವ್ ಯಾವಾಗ ಪರಮಾತ್ಮನ ಹತ್ರ ಹೋಗಿ ಕೇಳ್ಕೊಳ್ತೀವಿ, ಅವಾಗ ಒಂದಿಲ್ಲ ಒಂದು ಇಚ್ಛೆ ನಮ್ ಪ್ರಾಪ್ತಿಯನ್ನ ಇಟ್ಕೊಂಡನೆ ಮಾಡ್ತೀವಿ. ಆಧಾರ ಮಾಡಿನೇ ನಾವು ಪರಮಾತ್ಮನನ್ನ ನೆನಪು ಮಾಡ್ತೀವಿ. ಹಾಗಾದ್ರೆ ಆ ಪ್ರಾಪ್ತಿ ಆಧಾರದ ನೆನಪಿನ ಕ್ವಾಲಿಟಿ ಹೇಗಿರ್ಬೋದು? ಕ್ಷಣಿಕ ಇರ್ತದೆ, ಆ ತರ ಇರ್ತದೆ. ಈಗ ತಿಳ್ಕೊಳ್ಳಿ, ಇದು ನೀವು ಪರಮಾತ್ಮನ ಜೊತೆಗೆ ಮಾಡ್ತಾ ಇದ್ದೀರಾ. ಇದೇ ನೀವು ಒಬ್ಬ ವ್ಯಕ್ತಿ ಜೊತೆಗೆ ಮಾಡಿ ನೋಡಿ. ನಿಮ್ ಫ್ರೆಂಡ್ ಇದ್ದಾರೆ, ನಿಮ್ಗೆ ಒಂದ್ ಯಾವ್ದೋ ಪರಿಸ್ಥಿತಿ ಬರ್ತದೆ, ಏನೋ ಒಂದ್ ಸಮಸ್ಯೆ ಬರ್ತದೆ. ಆ ಸಮಸ್ಯೆಗೆ ನಿಮ್ ನೆನಪು ಬರ್ತದೆ, ಈ ನನ್ ಗೆಳೆಯ, ಈ ನನ್ನ ಫ್ರೆಂಡ್ ನನಗೆ ಮದತ್ ಮಾಡ್ಬೋದು, ಸಹಾಯ ಮಾಡ್ಬೋದು ಅಂತ ಹೇಳಿ ನೀವು ಕಾಲ್ ಮಾಡ್ತೀರಾ. ಕಾಲ್ ಮಾಡಿ ಈ ತರ ನನಗೆ ಹೆಲ್ಪ್ ಬೇಕಾಗಿದೆ ಅಂತ ಕೇಳ್ತೀರಾ. ಅವ್ರು ನಿಮ್ಗೆ ಹೆಲ್ಪ್ ಕೊಡ್ಲಿಕ್ಕೂ ಬರ್ತಾರೆ. ಆ ಹೆಲ್ಪ್ ಕೂಡ ನಿಮ್ಗೆ ಸಿಗ್ತದೆ. ನೀವು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಎಲ್ಲ ಗ್ರೀಟ್ ಮಾಡಿ ವಿಶ್ ಮಾಡಿ ಅವ್ರನ್ನ ಕಳಿಸ್ತೀರಾ. ಓಕೆ, ಈಗ 15 ದಿನ ಆದ್ಮೇಲೆ ಆ 15 ದಿನದ ಪೀರಿಯಡ್ ವರೆಗೂ ನೀವು ಒಂದೂ ಸಲ ಅವ್ರಿಗೆ ಕಾಲ್ ಮಾಡ್ಲಿಲ್ಲ, ಅವ್ರಿಗೆ ಕ್ಷೇಮ ಕೇಳಿಲ್ಲ, ಏನೋ ಮಾತುಕತೆ ಏನೋ ಚರ್ಚೆನೆ ಅವ್ರ ಜೊತೆಗೆ ಆಗ್ಲಿಲ್ಲ, ನಿಮ್ ಫ್ರೆಂಡ್ ಜೊತೆಗೆ. 15 ದಿನದ ನಂತರ ಮತ್ತೆ ನಿಮ್ಗೆ ಏನೋ ಒಂದ್ ಸಮಸ್ಯೆ ಬಂತು. ಅವಾಗ ಮತ್ತೆ ನಿಮ್ಗೆ ಯಾರ ನೆನಪು ಬಂತು? ಆ ಫ್ರೆಂಡ್ ನೆನಪು ಬಂತು. ಯಾಕೆ ಬಂತು? ಹಿಂದಿನ ಸಾರಿ ಸಹಾಯ ಮಾಡಿದ್ದ. ಆಟೋಮೆಟಿಕ್ ಅವಾಗ ಯಾವಾಗ ನಂಗೆ ಸಹಾಯ ಬೇಕಾಯ್ತು, ನಾನು ಮತ್ತೆ ಆ ವ್ಯಕ್ತಿಯನ್ನ ನೆನಪು ಮಾಡಿದೆ. ಅವಾಗ ಮತ್ತೆ ನೀವು ಕಾಲ್ ಮಾಡ್ತೀರಾ, ಹೇಗೋ ಹಾಗೆ ಹೀಗೆ ಮಾತಾಡಿ ಅವ್ರಿಗೆ ಮತ್ತೆ ಹೇಳ್ತೀರಾ, ಈ ತರ ಇದೆ, ಒಂದ್ ಸ್ವಲ್ಪ ಮದತ್ ಮಾಡು ಅಂತ ಹೇಳಿ. ಆದ್ರೂ ನಿಮ್ ಜೊತೆಗೆ ಅವ್ರದ್ದೇನೋ ರಿಲೇಶನ್ ಇದೆ ಅಲ್ಲ, ಅದಕ್ಕಂತ ಹೇಳಿ ಪಾಪ ಅವ್ರು ಬರ್ತಾರೆ, ನಿಮ್ ಹೆಲ್ಪ್ ಕೂಡ ಮಾಡ್ತಾರೆ, ಹೋಗ್ತಾರೆ. ಥರ್ಡ್ ಟೈಮ್ ಇನ್ನೊಂದ್ ತಿಂಗಳಾದ್ಮೇಲೆ ಹೀಗೆ ಏನೋ ಒಂದ್ ಪರಿಸ್ಥಿತಿ ಬಂತು, ಮತ್ತೆ ನಿಮ್ಗೆ ಅವಶ್ಯಕತೆ ಅವ್ರದ್ದು ಬಂತು, ಆಟೋಮೆಟಿಕ್ ನಿಮ್ ಮನಸ್ಸು ಅವರನ್ನೇ ನೆನಪು ಮಾಡ್ತದೆ, ಅದೇ ಚಿತ್ರವನ್ನ ನಿಮ್ ಕಣ್ಣೆದುರುಗಡೆ ತರ್ತದೆ. ಆದ್ರೆ ನೀವು ಅವ್ರ ಕಾಲ್ ಮಾಡಿದ್ಮೇಲೆ ಆ ವ್ಯಕ್ತಿ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರ್ಬೋದು? ಬರ್ದೇನೂ ಇರ್ಬೋದು, ಕಾಲ್ ಎತ್ತದೇನೂ ಇರ್ಬೋದು. ಅವನು ಅವ್ರ ಮನಸ್ಸಿನಲ್ಲಿ ಏನ್ ನಡಿಬಹುದು ವಿಚಾರ? ಹಾಗಿದ್ರೆ ಬರೀ ಕಷ್ಟಕ್ಕೆ ಬಂದಾಗ ಮಾತ್ರ ನೆನಪು ಮಾಡ್ತಾನೆ, ಬಾಕಿ ನಮ್ಮನ್ನ ನೆನಪು ಮಾಡಲ್ಲ, ಫೋನು ಮಾಡಲ್ಲ, ಕೇಳೋದು ಇಲ್ಲ, ಇದಿನೋ ಬದುಕಿದಿನೋ ಇಲ್ಲ ಕೇಳಲ್ಲ. ನಾರ್ಮಲ್ ಇಷ್ಟೇ ಇದೆ ಅಲ್ಲ. ಹಾಗಾದ್ರೆ ವಿಚಾರ ಮಾಡಿ, ಒಂದು ವ್ಯಕ್ತಿಗೆ ಒಂದು 3-4 ಸಲ ನಾವು ಹೆಲ್ಪ್ ತಗೊಂಡು ಮತ್ತೆ ಉಳಿದಿದ್ದ ಟೈಮಲ್ಲಿ ನಾವು ಆರಾಮಾಗಿದ್ದಾಗ ಅವ್ರನ್ನ ನಾವು ಕರೀಲೇ ಇಲ್ಲ, ಮಾತಾಡ್ಸಲೇ ಇಲ್ಲ ಅಂದಮೇಲೆ 3rd or 4th ಟೈಮ್ ಅವ್ರ ಮನಸ್ಸಿನಲ್ಲೇ ಬರ್ತದೆ, ಏನ್ ಬಿಡಪ್ಪ ಕಷ್ಟ ಬಂದ್ಮೇಲೆ ಇವ್ರಿಗೆ ನಮ್ ನೆನಪು ಬರ್ತದೆ, ಈ ಕಾಲ್ ಎತ್ತೋದೇ ಬೇಡ, ಫ್ಲೈಟ್ ಮೋಡ್ನಲ್ಲಾದ್ರೂ ಹಾಕೋಣ, ಸೈಲೆಂಟ್ ಆದ್ರೂ ಇಡೋಣ, ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಮಾಡಿ, ಇಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇದೆ, ಏನಾದ್ರೂ ಹೇಳಿದ್ರೆ ಆಯ್ತು. ಅದ್ರ ನಂತರ ನಿಮ್ಗೆ ಅವರಿಂದ ಮದತ್ ಸಿಗೋದು ಬಹಳ ಕಡಿಮೆ ಆಗ್ತದೆ. ಇದ್ರಲ್ಲಿ ಮಿಸ್ಟೇಕ್ ಯಾರ್ದಿತ್ತು? ನಮ್ದೇ ಮಿಸ್ಟೇಕ್, ನಾವು ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ. ಹಾಗಾದ್ರೆ ಇಲ್ಲಿವರೆಗೂ ನಾವು ಆ ಪರಮಾತ್ಮ ನೆನಪಿನಲ್ಲಿ ಮಾಡ್ತಾ ಇರುವಂತಹ ಒಂದು ಚಿಕ್ಕ ಮಿಸ್ಟೇಕ್ ಇದೆ. ನಾವು ನೆನಪು ಯಾವಾಗ ಮಾಡಿದ್ವಿ? ಕಷ್ಟ ಬಂದಾಗಲೇ, ಅಥವಾ ಏನಾದ್ರೂ ನಮಗ್ ಬೇಕಾಯ್ತು ಅಂತ ಅನ್ಸಿದಾಗ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಪರಮಾತ್ಮನಿಗನು ಅನಿಸ್ತಿರ್ಬೋದಲ್ಲ, ಈ ನನ್ ಮಕ್ಕಳು ಕಷ್ಟ ಬಂದಾಗ ಮಾತ್ರ ನನ್ನ ನೆನಪು ಮಾಡ್ತಿರ್ತಾರೆ, ಉಳಿದಿದ್ದ ಸಮಯದಲ್ಲಿ ನೆನಪು ಮಾಡೋದೇ ಇಲ್ಲ ಅಂತ ಹೇಳಿ. ಅಂದ್ರೆ ಮಾಡ್ತೇವೆ ನಾವು ಉಳಿದಿದ್ದ ಸಮಯದಲ್ಲಿ, ಆದ್ರೆ ಅದು ರೂಟೀನ್ ಆಗ್ಬಿಡುತ್ತೆ ನಮ್ದು. ಅದು ಹೃದಯದ ಆಳ ಅದ್ರಲ್ಲಿ ಹೋಗಿರಲ್ಲ. ಯಾಕಂದ್ರೆ ನಾವು ಮೊದಲೇ ನೋಡಿದೀವಿ, ಹಿಂದಿನ ಸಂಚಿಕೆಯಲ್ಲೂ ಇದೇ ಡಿಸ್ಕಸ್ ಮಾಡಿದ್ದು, ಪರಮಾತ್ಮನ ಜೊತೆಗೆ ನಮ್ದೊಂದು ರಿಯಲ್ ಕನೆಕ್ಷನ್ ಇದೆ, ಒಂದ್ ಸಂಬಂಧ ಇದೆ, ಒಂದ್ ರಿಲೇಶನ್ ಇದೆ. ಮತ್ತೆ ರಿಲೇಶನ್ ದಲ್ಲಿ ನಮ್ದು ಕನೆಕ್ಷನ್ ಅಷ್ಟು ಪ್ಯೂರ್ ಇರ್ಬೇಕು, ಅಷ್ಟು ರಿಯಲ್ ಇರಬೇಕು, ಅದ್ರಲ್ಲಿ ಸತ್ಯತೆ ಇರಬೇಕು. ಅಂದಾಗ ಮಾತ್ರ ಆ ರಿಲೇಶನ್ ನಮ್ದು ಬಹಳ ಟೈಮ್ ವರೆಗೂ ಕೂಡ ಮುಂದಕ್ಕೆ ಹೋಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ಪರಮಾತ್ಮ ಅಂತೂ ದೊಡ್ಡ ಶಕ್ತಿ, ಪರಮ ಶಕ್ತಿ, ಅವರಂತೂ ಎಲ್ಲದರಲ್ಲೂ ಸಾಗರಿದ್ದಾರೆ. ಅವ್ರು ನಮ್ಮ ಮೇಲೆ ಪ್ರೀತಿಯನ್ನ ತೋರಿಸ್ಬೇಕಾದ್ರೆ ಅವ್ರು ಇಷ್ಟೇ ಅಂತ ತೋರಿಸೋದಿಲ್ಲ. ಆ ಅವಕಾಶ ಸಿಕ್ಕಿತಪ್ಪ ಅಂದ್ರೆ ಅವ್ರು ಸಿಕ್ಕಾಪಟ್ಟೆ ಆ ಪ್ರೀತಿಯ ಸಾಗರನ್ನೇ ನಮ್ಮ ಮೇಲೆ ಹಾಕಬಹುದು. ಆದ್ರೆ ನಾವು ಆ ಒಂದು ಪ್ರೀತಿಯ ಸಾಗರನ, ಆ ಪ್ರೀತಿಯ ಅನುಭವ ಮಾಡ್ಲಿಕ್ಕೆ ಎಲ್ಲೋ ಹಿಂಜರಿತಾ ಇದೀವಿ. ನಮ್ಮದೇ ಕೆಲವೊಂದು ಯಾವುದೋ ಚಿಕ್ಕ ಪುಟ್ಟ ನಮ್ಮ ಆ ವಿಚಾರಗಳ ಮೂಲಕ, ನಮ್ಮ ವಿಚಾರ ಲಿಮಿಟೆಡ್
ಲಿಮಿಟೇಷನ್ಸ್, ನಮ್ಮ ವಿಚಾರದ ಲಿಮಿಟೇಷನ್ಸ್ ಆಗಲಿ, ಅದರಲ್ಲಿ ಸಂಕುಚಿತ ಮನಸ್ಸು, ಅದು ಒಂದು ಕಾರಣ ಇರ್ತದೆ. ಅದಕ್ಕೆ ಆ ಪರಮಾತ್ಮ ನೆನಪು ಮಾಡಬೇಕಾದ್ರೆ ಈ 4 ಸ್ಟೆಪ್ಸ್ ಏನಿದೆ ಇದ್ರಲ್ಲಿ ನಾವು ಪ್ರಾಪರ್ ತಿಳ್ಕೊಂಡ್ಬಿಟ್ರೆ ನಿಮಗೆ ಈಸಿ ಪರಮಾತ್ಮ ನೆನಪು ಹೇಗೆ ಮಾಡೋದು ಅನ್ನೋದು ಸಿಗ್ಬಿಡ್ತದೆ. ಎಲ್ಲದಕ್ಕಿಂತ ಮುಂಚೆ ನಾವು ನೆನಪು ಮಾಡಬೇಕಾದ್ರೆ ಅವ್ರ ಯಥಾರ್ಥ ಪರಿಚಯ ನಮಗಿರ್ಲಿಲ್ಲ. ನಾವು ಪ್ರತಿಯೊಂದು ಸ್ವರೂಪವನ್ನ ಪರಮಾತ್ಮನ ಸ್ವರೂಪ ಅಂತ ನೆನಪು ಮಾಡ್ತಾ ಇದ್ವಿ. ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವು ಎಷ್ಟೋ ಆ ಪರಿಚಯವನ್ನ ನೋಡಿದ್ವಿ, ಪರಮಾತ್ಮ ಯಾರು, ಹೇಗಿದ್ದಾರೆ, ಅವ್ರ ಸ್ವರೂಪ ಏನು ಅಂತ ಹೇಳಿ. ಹಾಗಾದ್ರೆ ಆ ಸ್ವರೂಪದ ಬಗ್ಗೆ ನಮಗೆ ಪರಿಚಯ ಸಿಕ್ತು. ಪರಿಚಯ ಸಿಕ್ಕ ಮೇಲೆ ನಮ್ದು ಆಟೋಮೆಟಿಕ್ ಅವ್ರ ಜೊತೆಗೆ ಸಂಬಂಧ ಜೋಡಾವಣೆ ಆಗ್ತದೆ. ಆ ಸಂಬಂಧ ಜೋಡಾವಣೆ ಆದ ತಕ್ಷಣ ಅಲ್ಲಿ ಒಂದು ಕಮ್ಯುನಿಕೇಶನ್ ಬೆಳೀತಾ ಹೋಗ್ತದೆ, ಫೀಲಿಂಗ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತದೆ. ಫೀಲಿಂಗ್ಸ್ ಕ್ರಿಯೇಟ್ ಆದ್ಮೇಲೆ ಅಲ್ಲಿ ಪ್ರೀತಿ, ಸ್ನೇಹ, ಒಂದಿಲ್ಲ ಒಂದು ಒಳ್ಳೆಯ ಗುಣದ ಅನುಭವ ಬರ್ತದೆ. ಎಲ್ಲಿ ನಮಗಲ್ಲಿ ಅನುಭವ ಬರ್ತಾ ಹೋಗ್ತದೆ, ಆಟೋಮೆಟಿಕ್ ನನಗೇನ್ ಬೇಕು ಆ ಪ್ರಾಪ್ತಿ ಆಗ್ತದೆ. ಆ ಪ್ರಾಪ್ತಿ ಭಲೆ ಸ್ಥೂಲ ವಸ್ತುವಿಂದ ಇಲ್ದೇ ಆಗಿರ್ಬೋದು, ಆದ್ರೆ ಆ ಪ್ರಾಪ್ತಿ ನನ್ನ ಒಳಗಡೆ ಒಂದು ಶಕ್ತಿ ತುಂಬೋ ಕಾರಣದಿಂದ ನಮ್ಮ ಮನಸ್ಸಿನಲ್ಲಿ ಏನ್ ಇಚ್ಛೆಗಳಿದಾವೆ ಆ ಇಚ್ಛೆಗಳನ್ನ ಪೂರ್ಣ ಮಾಡಿರೋ ಅನುಭವ ಆಗ್ತದೆ. ಅದಕ್ಕೆ ಡೈರೆಕ್ಟ್ ನಾವು ಪ್ರಾಪ್ತಿಗೆ ಹೋಗೋಕ್ಕಿಂತಹ ಮಿಗಿಲಾಗಿ ಅದನ್ನ ಸೈಡಿಗೆ ಇಟ್ಕೊಂಡ್ಬಿಟ್ಟು ನಾವು ಪರಿಚಯ ತಿಳ್ಕೊಂಡು ಸಂಬಂಧವನ್ನ ಜೋಡಾವಣೆ ಮಾಡಿ ಅದರ ನಂತರ ಅವ್ರ ಜೊತೆಗೆ ಆ ಪ್ರೀತಿ ಸ್ನೇಹವನ್ನ ಅನುಭವ ಮಾಡಿ ಯಾವಾಗ ನಾವು ಕೆಳಗಡೆ ಬರ್ತೀವೋ ಅವಾಗ ನಮಗಲ್ಲಿ ಆಟೋಮೆಟಿಕ್ ಪ್ರಾಪ್ತಿ ಆಟೋಮೆಟಿಕ್ ಆಗ್ತದೆ. ಪರಿಚಯ, ಪ್ರೀತಿ, ಸ್ನೇಹದಿಂದ ಸಂಬಂಧ ಬೆಳೆಸ್ಕೊಂಡಾಗ ಪರಮಾತ್ಮನಿಂದ ಪ್ರಾಪ್ತಿ ಆಟೋಮೆಟಿಕ್ ಆಗ್ತದೆ. ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಅದ್ರ ಹಿಂದಕ್ಕೆ ಬೀಳೋ ಅವಶ್ಯಕತೆ ಆಗೋದಿಲ್ಲ. ಕಂಟಿನ್ಯೂ ಆಗಿ ನಮ್ದು ಆ ಸಂಬಂಧ ನಡೀತಾನೆ ಇರ್ತದೆ. ಹೀಗೆ ನನಗ್ ಏನು ಒಂದು ಶಕ್ತಿ ಬೇಕು, ಏನು ಬೇಕಂತ ಅನ್ಸ್ಕೊಳ್ತದೆ, ಅಲ್ಲಿಂದ ನನಗೆ ಆ ಶಕ್ತಿ ಅನುಭವ ಆಗ್ತದೆ. ಈ ರಿಲೇಶನ್ ನಮ್ದು ಕಂಟಿನ್ಯೂ ಹೋಗ್ತಾನೆ ಇರ್ತದೆ. ಅದಕ್ಕೆ ನಾವು ಪ್ರಾಪ್ತಿ ಬೇಕು, ಪರ್ಟಿಕ್ಯುಲರ್ ಒಂದು ಟೈಮ್ ಮಾಡ್ಕೊಳ್ಬೇಕು, ಅವಾಗ್ಲೇ ನಾವು ಈ ತರ ಮಾಡ್ಬೇಕು, ನೆನಪು ಮಾಡ್ಬೇಕು ಇರೋದಿಲ್ಲ. ಕಂಟಿನ್ಯೂ ಆ ನೆನಪು ಸದಾ ಉಳಿದು ಬಿಡ್ತದೆ. ಇದೇ ನಿಜವಾದಂತಹ ಮೆಡಿಟೇಷನ್, ಇದೇ ಆ ಪರಮಾತ್ಮನ ನಿಜವಾದಂತಹ ನೆನಪು. ಹಾಗಾದ್ರೆ ಈಗ ಪರಮಾತ್ಮನ ಹತ್ರ ನಿಜವಾದ ನೆನಪು ಮಾಡೋದು ಅಂದ್ರೆ ಪರಿಚಯ ಅಂತೂ ಆಯ್ತು, ಸ್ನೇಹ ಮತ್ತು ಸಂಬಂಧ ಇದರ ಆಧಾರದ ಮೇಲೆ ಮಾಡಿದರೆ ನಮಗೆ ನಿಜವಾದ ಪರಮಾತ್ಮನ ಜೊತೆ ಸಂಬಂಧ ನೆನಪು ಮಾಡ್ದಂಗೆ ಆಗ್ತದೆ. ಈಗ ಅಕ್ಕವ್ರೆ, ನೀವು ಪರಮಾತ್ಮನನ್ನ ನೆನಪು ಮಾಡಬೇಕಾದ್ರೆ ಪರಿಚಯ, ಸಂಬಂಧ ಮತ್ತೆ ಸ್ನೇಹ ಇದರದ ಆಧಾರದ ಮೇಲೆ ಪರಿಚಯ ಮಾಡಿಕೊಂಡ್ರೆ ಬಹಳ ಹತ್ತಿರಿಂದ ಪರಿಚಯ ಆಗ್ತದೆ, ದೃಢವಾದ ಪರಿಚಯ ಆಗ್ತದೆ ಅಂತ ಹೇಳಿದ್ದೀರ. ಪ್ರಾಪ್ತಿ ಆಟೋಮೆಟಿಕ್ ಆಗ್ತದೆ ಅಂತ ಹೇಳಿದ್ದೀರ. ನಾವು ಉಲ್ಟಾ ಮಾಡ್ತಾ ಇದ್ವಿ, ಇಷ್ಟೊತ್ತು ನಾವು ಬರೀ ಪ್ರಾಪ್ತಿ ಕಡೆ ನೋಡ್ತಾ ಇದ್ವಿ, ಅದಕ್ಕೆ ಮೇಲಿನ ಕನೆಕ್ಷನ್ ನಮ್ದು ಕಟ್ ಆಗ್ಬಿಡ್ತಿತ್ತು. ಈಗ ನಿಜವಾದ ರೀತಿಯಲ್ಲಿ ನಾವು ಪರಮಾತ್ಮನನ್ನ ನೆನಪು ಮಾಡೋದು ಹೇಗೆ ಅನ್ನೋದು ತಿಳ್ಕೊಳಕ್ ನಂಗೆ ಬಹಳ ಆಸೆ ಇದೆಯಲ್ಲ, ಅದನ್ನ ಸ್ವಲ್ಪ ಹೇಳ್ಕೊಡ್ತೀರಾ? ಈಗ ಯಾವ ರೀತಿ ನೋಡಿ, ಮೆಡಿಟೇಷನ್ ಅನ್ನುವಂತಹ ಶಬ್ದ ಆಕ್ಚುಲಿ ಇದೇನು ಮೆಡಿಟೇಷನ್ ಅನ್ನುವಂತಹ ಶಬ್ದ ಇದೆ, ಇದು ಲ್ಯಾಟಿನ್ ವರ್ಡ್ ಮೆಡರಿದಿಂದ ಬಂದಿದೆ. ಮೆಡರಿ ಮೀನ್ಸ್ ಟು ಹೀಲ್, ಗುಣಪಡಿಸೋದು, ಹೀಲ್ ಮಾಡೋದು ಅಂತ ಹೇಳಿ. ಹಾಗಾದ್ರೆ ಈಗ ನಾವು ಹೀಲ್ ಅಂದ ತಕ್ಷಣ, ಹೀಲಿಂಗ್ ಅಂದ ತಕ್ಷಣ ಬುದ್ಧಿಯಲ್ಲಿ ಯಾರ ನೆನಪು ಬರ್ತದೆ? ಡಾಕ್ಟರ್, ಸರ್ಜನ್, ಅಥವಾ ಎಲ್ಲೆಲ್ಲೋ ಹೀಲಿಂಗ್ ನಮ್ ತಾಯಿನೂ ಕೂಡ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲ ಕೆಲವೊಂದು ನಮಗೆ ಸಂಬಂಧಗಳು ಎದುರಿನಲ್ಲಿ ಬಂದ್ಬಿಡ್ತವೆ. ಅದೇ ರೀತಿಯಾಗಿ ಇಲ್ಲಿ ನಾವು ಹೀಲ್ ಮಾಡ್ತಾ ಇರೋದು ಶರೀರಕ್ಕಲ್ಲ, ಮನಸ್ಸಿಗೆ. ಯಾಕಂದ್ರೆ ಶರೀರವನ್ನ ಹೀಲ್ ಮಾಡ್ಲಿಕ್ಕೆ ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಸರ್ಜನ್ ಇದ್ದಾರೆ. ಆದ್ರೆ ಆ ಎಲ್ಲಾ ರೋಗಗಳಿಗಿಂತಲೂ ಕೂಡ ಇವತ್ತು ಇಫೆಕ್ಟಿವ್ ರೋಗ ಯಾವ್ದಾಗಿದೆ? ನಮ್ಮ ಮನಸ್ಸಿಂದು, ವಿಚಾರಗಳದು, ಅಥವಾ ನಮ್ಮ ಈ ಜೀವನದ್ದೇ. ಹಾಗಾದ್ರೆ ಆ ಮನಸ್ಸನ್ನ ಹೀಲ್ ಮಾಡ್ಲಿಕ್ಕೆ ಅಥವಾ ಆ ಮನಸ್ಸು ಅನ್ನುವಂತಹ ಶಕ್ತಿಯನ್ನ ನಡೆಸುವಂತಹ ಇನ್ನೊಂದು ಚೈತನ್ಯ ಶಕ್ತಿ ಯಾವ್ದು, ನಾವು ಹಿಂದಿನ ಕೆಲವೊಂದು ಸಂಚಿಕೆಗಳೆಲ್ಲದ್ರ ಪರಿಚಯ ತಗೊಂಡ್ವಿ, ಆತ್ಮ ಅನ್ನೋದ್ರ ಬಗ್ಗೆ, ಆ ಒಂದು ಲಿವಿಂಗ್ ಬೀಯಿಂಗ್ ಏನ್ ನಮ್ಮ ಒಳಗಡೆ ಇದೆ ಅದ್ರ ಬಗ್ಗೆ, ಆ ಸೋಲ್ ಅನ್ನ ಹೀಲ್ ಮಾಡ್ಲಿಕ್ಕೆ ಅದಕ್ಕೂ ಕೂಡ ಒಬ್ರು ಸರ್ಜನ್ ಇದ್ದಾರೆ. ಈಗ ಯಾವ ರೀತಿ ನೋಡಿ, ಈಗ ಒಂದು ಚಿಕ್ಕ ನಾಯಿ ಮರಿ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಈಗ ಏನೋ ಫಿಸಿಕಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಹೆಲ್ತಿಗೆ, ಅದ್ರ ಆರೋಗ್ಯಕ್ಕೆ. ತಕ್ಷಣ ಆ ನಾಯಿಗೆ ಟ್ರೀಟ್ ಮಾಡ್ಬೇಕಂದ್ಮೇಲೆ ನಮ್ಗ ಕಣ್ಣೆದುರುಗಡೆ ಯಾವ ಚಿತ್ರ ಬರ್ತದೆ? ವೆಟರ್ನರಿ ಡಾಕ್ಟರ್. ಆ ಪ್ರಾಣಿಗಳನ್ನ ಯಾರು ಟ್ರೀಟ್ ಮಾಡಬಹುದು ಆ ಡಾಕ್ಟರ್ ಬರ್ತದೆ.
ಮನುಷ್ಯರನ್ನ ಟ್ರೀಟ್ ಮಾಡುವಂತ ಡಾಕ್ಟರ್ ನಮ್ ಕಣ್ಣೆದುರುಗಡೆ ಬರೋದಿಲ್ಲ. ಮನುಷ್ಯರಿಗೆ ಏನಾದ್ರೂ ಆದ ತಕ್ಷಣ ಆ ಸರ್ಜನ್ಗಳು ನೆನಪಿಗೆ ಬರ್ತಾರೆ. ಆದ್ರೆ ಇಲ್ಲಿ ನಾವು ಟ್ರೀಟ್ ಮಾಡ್ತಾ ಇರೋದು ಸೋಲ್ಗೆ, ಆತ್ಮವನ್ನ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಆತ್ಮ ಅಂದ ತಕ್ಷಣ ಅದರ ಸರ್ಜನ್ ಯಾರು? ಪರಮಾತ್ಮನೇ ನೆನಪಾಗ್ತದೆ. ಆತ್ಮ ಅಂದ ತಕ್ಷಣ ಪರಮಾತ್ಮನೇ ನೆನಪು ಬರ್ತದೆ. ಹಾಗಾದ್ರೆ ಆತ್ಮವನ್ನ ಹೀಲ್ ಮಾಡುವಂತಹ ಶಕ್ತಿ ಆ ಪರಮಾತ್ಮನ ಹತ್ರನೇ ಇದೆ. ಹಾಗಾದ್ರೆ ಆತ್ಮವನ್ನ ಆ ಪರಮಾತ್ಮನ ಜೊತೆಗೆ ಏನ್ ನಾವು ಕನೆಕ್ಟ್ ಮಾಡ್ತೀವಿ, ಆ ಕನೆಕ್ಟ್ ಮಾಡುವಂತಹ ವಿಧಿಗೆ ನಾವು ಮೆಡಿಟೇಷನ್ ಅಂತ ಹೇಳ್ತೇವೆ. ಯಾಕಂದ್ರೆ ಇಟ್ಸ್ ಅ ಲಿಂಕ್, ಇಟ್ಸ್ ಅ ಕನೆಕ್ಷನ್, ಇಟ್ಸ್ ಅ ಕಮ್ಯುನಿಕೇಶನ್. ನಾವು ಬಹಳಷ್ಟು ಸಮಯದಿಂದ ಅದೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಜೋಡಾವಣೆ ಆದ ತಕ್ಷಣನೇ ಅಲ್ಲಿ ನಮ್ಗೆ ಏನ್ ಬೇಕೋ ಅದು ಸಿಗ್ತದೆ. ಈಗ ಡಾಕ್ಟರ್ ಹತ್ರ ಪೇಷಂಟ್ ಆದ್ರೂ ಹೋಗ್ಬೇಕು ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ, ಅಥವಾ ಡಾಕ್ಟರನೇ ಪೇಷಂಟ್ ಹತ್ರ ಬರ್ಬೇಕು. ಅಂದ್ರೆ ಇಬ್ಬರ ಮಧ್ಯದಲ್ಲಿ ಏನಾದ್ರೂ ಬಾಂಡಿಂಗ್ ಆಗ್ಬೇಕು, ಅವಾಗ್ಲೇ ತಾನೇ ಆ ಕಾಯಿಲೆಗೆ ನಮಗೆ ಏನಾದ್ರೂ ಉಪಚಾರ ಸಿಗ್ತದೆ. ಅದೇ ರೀತಿ ನಾನು ಎಷ್ಟು ದೂರದವರೆಗೂ ಇಲ್ಲೇ ಕೂತಿದ್ದೀನಿ, ಪರಮಾತ್ಮ ತನ್ನ ಸ್ಥಾನದಲ್ಲಿ ಅವರಲ್ಲೇ ಇದ್ದಾರೆ. ಇಲ್ಲಿ ಸುಮ್ನೆ ನಮ್ಗ ಆ ಡಾಕ್ಟರ್ ಯಾರನ್ನೋದೇ ಗೊತ್ತಿಲ್ಲ ಆತ್ಮವನ್ನ ಹೀಲ್ ಮಾಡ್ಲಿಕ್ಕೆ. ನಾನು ಕಣ್ ಮುಚ್ಕೊಂಡು ಕರೀತಾನೆ ಇದ್ದೀನಿ, ಹೇ ಪರಮಾತ್ಮ ದುಃಖ ಆದ ತಕ್ಷಣ ಬಾರಪ್ಪ ಅಂತ ಹೇಳಿ, ಓ ಗಾಡ್, ಹೇ ಈಶ್ವರ್, ಹೇ ಅಲ್ಲಾ, ಗಾಡ್ ಫಾದರ್, ಹೇ ಭಗವಂತ ಅಂತ ಹೇಳಿ ನಾವು ವಿಧ ವಿಧವಾದಂತ ಶಬ್ದದಲ್ಲಿ ಕರೀತಾನೆ ಇರ್ತೀವಿ. ಆದ್ರೆ ಅಲ್ಲಿ ಕೂತ್ಕೊಂಡು ಕನೆಕ್ಟ್ ನಾವು ಮಾಡ್ಲಿಲ್ಲ. ಹಾಗಾದ್ರೆ ವಿಚಾರ ಮಾಡಿ, ಈಗ ಯಾವ ಪೇಷಂಟಿಗೆ ಟ್ರೀಟ್ಮೆಂಟ್ ಬೇಕು ಆ ಪೇಷಂಟ್ ಮನೆಯಲ್ಲೇನೆ ಕೂತಿದ್ದಾರೆ, ಆಮೇಲೆ ಡಾಕ್ಟರ್ ತನ್ನ ಹಾಸ್ಪಿಟಲ್ ನಲ್ಲಿ ಕ್ಲಿನಿಕ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಇಲ್ಲೇ ಕೂತ್ಕೊಂಡು ಆ ಒಂದು ಪೇಷಂಟ್ ಅವ್ರನ್ನ ಕೂಗ್ತಾ ಇದ್ದಾರೆ, ಹೇ ಡಾಕ್ಟರ್ ಎಲ್ಲಿದ್ದೀರಾ, ಪ್ಲೀಸ್ ಬನ್ನಿ ನಂಗೆ ಟ್ರೀಟ್ ಮಾಡಿ ಅಂತ ಹೇಳಿ. ಅದರಿಂದಂತೂ ಏನು ಟ್ರೀಟ್ಮೆಂಟ್ ಸಿಗೋದಿಲ್ಲ, ನಾವಲ್ಲಿ ಕನೆಕ್ಟ್ ಆಗ್ಲೇಬೇಕಾಗ್ತದೆ. ಅದೇ ರೀತಿ ಈ ಮೆಡಿಟೇಷನ್ ದಲ್ಲಿ ಆಟೋಮೆಟಿಕ್ ಒಂದ್ ಕನೆಕ್ಷನ್ ಸಿಗ್ತದೆ ಆತ್ಮದ್ದು ಪರಮಾತ್ಮನ ಜೊತೆಗೆ. ಆ ಕನೆಕ್ಷನ್ ದಿಂದ ಅಲ್ಲಿ ಹೀಲಿಂಗ್ ಶುರು ಆಗ್ತದೆ. ಅದ್ರದ್ದು ಒಂದು ಚಿಕ್ಕ ಉದಾಹರಣೆ ನಾವು ತಗೊಳ್ಬಹುದು. ನಾವು ಫೋನ್ ಅನ್ನು ಇವತ್ತೆಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ, ಮೊಬೈಲ್ ಅನ್ನ. ಆ ಮೊಬೈಲ್ ಬ್ಯಾಟ್ರಿನೂ ಕೂಡ ಒಂದ್ ಟೈಮ್ ಆದ್ಮೇಲೆ ಡಿಸ್ಚಾರ್ಜ್ ಆಗತ್ತೆ. ಡಿಸ್ಚಾರ್ಜ್ ಆದ ತಕ್ಷಣ ನಾವು ಅದಕ್ಕೂ ಕೂಡ ಚಾರ್ಜ್ ಮಾಡ್ಬೇಕಾದ್ರೆ ಒಂದ್ ಪ್ರೊಸೀಜರ್ ಅನ್ನ ಅಲ್ಲಿ ತಗೊಳ್ತೀವಿ. ಆದ್ರೆ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಆ ಬ್ಯಾಟ್ರಿಯಿಂದ ಏನ್ ಚೇಂಜಸ್ ಆಯ್ತು ಅದ್ ನಮ್ಗೆ ಗೊತ್ತಿಲ್ಲ. ನಾವು ಕೇವಲ ಮೇಲಿನ ಸಿಸ್ಟಮ್ ಅಷ್ಟೇ ನೋಡ್ತೀವಿ, ಅಷ್ಟೇ ಅದ್ ಸೈನ್ ಕೊಟ್ಟ ನಂತರ ನಾವು ಹಾಕ್ತಿವಿ. ಆದ್ರೆ ಏನಾಗ್ತಾ ಇದೆ ಅದ್ರ ಒಳಗಡೆ, ಡಿಸ್ಚಾರ್ಜ್ ಯಾಕಾಗತ್ತೆ? ಯಾಕಂದ್ರೆ ಎಷ್ಟು ನಾವು ಅದರಲ್ಲಿ ಆಪ್ಸ್ ಗಳನ್ನ ಯೂಸ್ ಮಾಡ್ತಿರ್ತೀವಿ, ಎಷ್ಟು ಪ್ರೋಗ್ರಾಮ್ಸ್ ಗಳನ್ನ ಫೈಲ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಅಷ್ಟೊಂದು ಎನರ್ಜಿ ಅದು ಯೂಸ್ ಮಾಡ್ತಾ ಹೋಗ್ತದೆ. ಅಷ್ಟೇ ಎನರ್ಜಿಯಲ್ಲಿ ಯೂಸ್ ಆದ್ಮೇಲೆ ಬ್ಯಾಟ್ರಿ ಒಳಗಡೆ ಏನ್ ಅಯಾನ್ಸ್ ಇರ್ತದೆ, ಅಣು ಪರಮಾಣುಗಳಂತ ನಾವ್ ಅನ್ಬೋದು, ಅದ್ರದ್ದು ಏನ್ ಅರೇಂಜ್ಡ್ ಆರ್ಡರ್ ನಲ್ಲಿ ಅವಿದ್ವು ಅದು ಡಿಸ್ಅರೇಂಜ್ ಆಗ್ತದೆ, ಅಂದ್ರೆ ಡಿಸ್ಚಾರ್ಜ್ ಆಯ್ತು. ಅವಾಗ ಅದು ಡಿಸ್ಚಾರ್ಜ್ ಅಂತ ತೋರಿಸ್ತದೆ. ಈಗ ನೀವ್ ಯಾವಾಗತ್ತನ್ನ ಮೇನ್ ಪವರ್ ಹೌಸ್ ಜೊತೆಗೆ ಎಲೆಕ್ಟ್ರಿಸಿಟಿ ಪಾಯಿಂಟ್ ಜೊತೆಗೆ ಕನೆಕ್ಟ್ ಮಾಡ್ತೀರಾ ಬೈ ಯೂಸಿಂಗ್ ಅ ಚಾರ್ಜರ್ ಮೇನ್ ಬೇಕು. ಅದನ್ನ ಯೂಸ್ ಮಾಡಿದ ತಕ್ಷಣ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ, ಆ ಎನರ್ಜಿ ಪಾಸ್ ಆಗ್ತದೆ. ಪಾಸ್ ಆದ ತಕ್ಷಣ ಆ ಎನರ್ಜಿ ಪ್ರೆಷರಿಗೆ ಆ ಎಲ್ಲ ಅಯಾನ್ಸ್ ಗಳು ಮತ್ತೆ ಅರೇಂಜ್ಡ್ ಆರ್ಡರ್ ನಲ್ಲಿ ಬರ್ತದೆ. ಅವಾಗ ನಿಮ್ಗೆ ಸಿಗ್ನಲ್ ತೋರ್ಸತ್ತೆ ದಿಸ್ ಬ್ಯಾಟ್ರಿ ಇಸ್ ಫುಲ್ಲಿ ಚಾರ್ಜ್ಡ್ ಅಂತ ಹೇಳಿ. ಇದೇ ಥಿಯರಿ ನಮ್ಮಲ್ಲೂ ಕೂಡ ಅಪ್ಲೈ ಆಗ್ತದೆ. ನಾವು ಯಾವಾಗ ಈ ಜರ್ನಿಯಲ್ಲಿ ಬಂದ್ವಿ, ನಮ್ಮ ಒಳಗಡೆನೂ ಕೂಡ ಎಷ್ಟೊಂದು ನಾವು ಅಯಾನ್ಸ್ ಗಳನ್ನ ತುಂಬ್ಕೊಂಡ್ ಬಂದಿದ್ವಿ ಈ ಸೋಲ್ ಅನ್ನುವಂತಹ ಬ್ಯಾಟ್ರಿಯಲ್ಲಿ. ಇದು ಮೇಲಿನ ಏನ್ ಶರೀರ ಕಾಣ್ತಾ ಇದೆ ಅದೊಂದು ಮೊಬೈಲ್, ಇದ್ರ ಒಳಗಡೆ ಇರುವಂತಹ ಬ್ಯಾಟ್ರಿ ಅಂದ್ರೆ ಸೋಲ್, ಆತ್ಮ. ಅದ್ರ ಒಳಗಡೆ ನಾವು ಜ್ಞಾನ, ಪ್ರೀತಿ, ಪವಿತ್ರತೆ, ಆನಂದ, ಸುಖ, ಶಕ್ತಿ, ಇದೆಲ್ಲ ಕೆಲವೊಂದು ಗುಣಗಳನ್ನ ಶಕ್ತಿಗಳನ್ನ ತುಂಬ್ಕೊಂಡ್ ಬಂದಿದ್ವಿ. ಈ ಜರ್ನಿಯಲ್ಲಿ ಈ ಬ್ಯಾಟ್ರಿನೂ ಕೂಡ ಯೂಸ್ ಆಗ್ತಾ ಹೋಯ್ತು ಈ ಕರ್ಮಗಳಲ್ಲಿ, ಕರ್ಮ ಕ್ಷೇತ್ರದಲ್ಲಿ ಯೋಚನೆ ಮಾಡೋದ್ರಲ್ಲಿ. ಅವಾಗ ಅದು ಡಿಸ್ಚಾರ್ಜ್ ಆಗ್ತಾನೆ ಹೋಯ್ತು. ನಾವ್ ಯಾವಾಗ್ಲೂ ವಿಚಾರ ಮಾಡ್ಲಿಲ್ಲ ಇದನ್ನ ಹೇಗ್ ಚಾರ್ಜ್ ಮಾಡ್ಬೇಕಂತ ಹೇಳಿ. ಈ ಶರೀರಕ್ಕೆ ಏನ್ ಬೇಕೋ ಅದನ್ನೆಲ್ಲ ಹಾಕ್ತಾ ಹೋದ್ವಿ, ಆದ್ರೆ ಆತ್ಮಕ್ಕೆ ಹಾಕ್ಲಿಲ್ಲ. ಹಾಗಾದ್ರೆ ಆ ಆತ್ಮವನ್ನ ಚಾರ್ಜ್ ಮಾಡುವಂತ ಏನ್ ಪ್ರೊಸೆಸ್ ಇದೆ ಅದಕ್ಕೆ ಮೆಡಿಟೇಷನ್ ಅಂತ ಹೇಳಾಗ್ತದೆ. ಮೇನ್ಲಿ ರಾಜಯೋಗ ಮೆಡಿಟೇಷನ್. ಇಲ್ಲೂ ಕೂಡ ನಾನು ಆತ್ಮ ಪರಮಾತ್ಮನ ಜೊತೆಗೆ ಕನೆಕ್ಟ್ ಆಗ್ತೀನಿ ಥ್ರೂ ಅ ಚಾರ್ಜರ್. ಆ ಚಾರ್ಜರ್ ಆಗಿದೆ ರಾಜಯೋಗ ಮೆಡಿಟೇಷನ್. ಇದರಿಂದ ಪರಮಾತ್ಮನಲ್ಲಿ ಏನ್ ಆ ಶಕ್ತಿಗಳಿದಾವೆ, ಯಾಕಂದ್ರೆ ನಾವು ಹೇಳ್ತೀವಲ್ಲ ನಾನು ಶಾಂತಿಯನ್ನ ಬಯಸ್ತಾ ಇದ್ದೀನಿ, ಪ್ರೀತಿಯನ್ನ ಬಯಸ್ತಾ ಇದ್ದೀನಿ ಅಂದ್ಮೇಲೆ ಆ ಪರಮಾತ್ಮ ಶಾಂತಿಯ ಸಾಗರ, ಆ ಪ್ರೀತಿಯ ಸಾಗರ. ಅವನ ಜೊತೆಗೆ ಕನೆಕ್ಟ್ ಮಾಡಿದ ತಕ್ಷಣ ಆ ಶಕ್ತಿ ನನ್ನ ಒಳಗಡೆ ಬರ್ತದೆ, ನಾನು ಚಾರ್ಜ್ ಆಗಿರೋ ತರ ಅನುಭವ ಮಾಡ್ತೀನಿ. ಹಾಗಾದ್ರೆ ಆಟೋಮೆಟಿಕ್ ಆಗಿ ಆ ಶಕ್ತಿ ನನಗೆ ಅನುಭವ ಆದ್ಮೇಲೆ
ನಾನು ಏನು ಕಾರ್ಯ ಮಾಡ್ತಾ ಇದ್ರು ಕೂಡ ನನಗೆ ಯಾವುದೇ ರೀತಿಯಾದಂತಹ ಹರ್ಡಲ್ಸ್ ಫೀಲ್ ಆಗೋದಿಲ್ಲ ಲೈಫಲ್ಲಿ. ಯಾಕಂದರೆ ಎನರ್ಜಿ ಸಿಗ್ತಾ ಇದೆ, ಯಾವುದು ಸಮಸ್ಯೆ ನನಗೆ ದೊಡ್ಡದು ಅನ್ನಿಸ್ತಾನೆ ಇಲ್ಲ. ಹಾಗಾದರೆ ಈ ಟ್ಯೂನಿಂಗ್, ಈ ಫ್ರೀಕ್ವೆನ್ಸಿ ನಾನೀಗ ಪರಮಾತ್ಮನ ಜೊತೆಗೆ ಕನೆಕ್ಟ್ ಮಾಡಬೇಕು. ಇವಾಗ ಫ್ರೀಕ್ವೆನ್ಸಿ ಟ್ಯೂನ್ ಮಾಡಿದ ನಂತರ ಪರಮಾತ್ಮನಿಂದ ಶಕ್ತಿ ಬರೋದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ತಿಳ್ಕೊಳ್ಳಿ, ಈಗ ನೀವು ರೇಡಿಯೋನಲ್ಲಿ ನಿಮ್ಗೆ ಯಾವುದೋ ಒಂದು ಹಾಡು ಕೇಳೋದಿದೆ, ಅದಕ್ಕೆ ನೀವು ಫ್ರೀಕ್ವೆನ್ಸಿ ಸೆಟ್ ಮಾಡ್ತೀರಾ. ಮಾಡಿದ ತಕ್ಷಣ ಎಷ್ಟು ಟೈಮ್ ಹಿಡಿತದೆ ಆ ಹಾಡ ನಿಮ್ಗೆ ಕೇಳಿಸ್ಲಿಕ್ಕೆ? ಟೈಮೇ ಹಿಡಿಯೋಲ್ಲ ಅನ್ಕೊಳ್ಳಿ ಅಷ್ಟೇ. ಇಲ್ಲೂ ನಮ್ದು ಕನೆಕ್ಟ್ ಆಯ್ತು, ಎನರ್ಜಿ ಫೀಲ್ ಆಗ್ಲಿಕ್ಕೆ ಶುರು ಆಯ್ತು. ಅದಕ್ಕೆ ಜಸ್ಟ್ ನಮ್ದು ಆ ಟ್ಯೂನಿಂಗ್ ಏನಿದೆ ಆ ಪರಮಾತ್ಮನ ಜೊತೆಗೆ ಸೆಟ್ ಮಾಡ್ಕೊಳ್ಬೇಕಷ್ಟೇ. ನಮ್ದು ಇಲ್ಲಿವರೆಗೂ ಎಲ್ಲ ಕಡೆಗೆ ಆ ಟ್ಯೂನಿಂಗ್ ಹರಡ್ ಹೋಗ್ಬಿಟ್ಟಿದೆ. ಯಾವಾಗ ಫ್ಯಾಮಿಲಿಗೆ, ಯಾವಾಗ ನಮ್ದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಅಂತ ಹೇಳಿ ನಮ್ಮದೇ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಎಲ್ಲ ಕಡೆಗೆ ಆ ಟ್ಯೂನಿಂಗ್, ಆ ಫ್ರೀಕ್ವೆನ್ಸಿ ಹರಡು ಹೋಗ್ತಾ ಇತ್ತು. ಈಗ ಅದೆಲ್ಲದರಿಂದ ನಮ್ಮನ್ನು ಒಂದು ಕಡೆಗೆ ತೊಗೊಂಡು ಬಂದು ಆ ಟ್ಯೂನಿಂಗನ್ನು, ಆ ಫ್ರೀಕ್ವೆನ್ಸಿಯನ್ನು ಪರಮಾತ್ಮನ ಜೊತೆಗೆ ನಾವು ಜೋಡಿಸ್ಬೇಕು. ಅಲ್ಲಿ ಟ್ಯೂನ್ ಇದನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬಹುದಾ? ಮಾಡ್ಬೋದಲ್ಲ. ಹಾಗಾದ್ರೆ ಈಗ ನಾವು ಒಂದು 3 ಮಿನಿಟ್ಸ್ ಸಲುವಾಗಿ ಆ ಟ್ಯೂನಿಂಗ್ ಅನ್ನ ಸೆಟ್ ಮಾಡೋಣ ಪರಮಾತ್ಮನ ಜೊತೆಗೆ. ಟ್ಯೂನ್ ಅಪ್ ಆಯ್ತಪ್ಪ ಅಂದ್ರೆ ಆ ಎನರ್ಜಿಯನ್ನ ಪ್ರಾಕ್ಟಿಕಲ್ ನಾವಿಲ್ಲಿ ಅನುಭವ ಮಾಡಬಹುದು. ಹೇಗೆ ಇವತ್ತಿನ ದಿನ ಆ ಪರಮ ಶಕ್ತಿ ಪರಮಾತ್ಮನ ಜೊತೆಗೆ ನನ್ನ ಆತ್ಮನ ಸಂಬಂಧ ಜೋಡಾವಣೆ ಆಯಿತು. ಆತ್ಮದ ಬ್ಯಾಟ್ರಿ ಇವತ್ತೇನು ಡಿಸ್ಚಾರ್ಜ್ ಆಗಿದೆ ಅದನ್ನು ಚಾರ್ಜ್ ಮಾಡಲಿಕ್ಕೆ, ಆತ್ಮದ ರೋಗಗಳನ್ನು, ಆತ್ಮದ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಇರುವಂತಹ ಏಕೈಕ ಸರ್ಜನ್ ಡಾಕ್ಟರ್ ಸ್ವಯಂ ಪರಮಾತ್ಮ. ಈಗ ಆ ಸರ್ಜನ್ ನನಗೆ ಸಿಕ್ಕಿದ್ದಾರೆ. ಆ ಪರಮಾತ್ಮನ ಜೊತೆ ನಾನಿವಾಗ ಕನೆಕ್ಟ್ ಆಗ್ತಾ ಇದ್ದೀನಿ. ನೋಡಿ, ನಿಮ್ಮ ಮನಸ್ಸಿನ ಕಣ್ಣಿನ ಮೂಲಕ ನನ್ನ ಎದುರಿನಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮ ಪ್ರಕಾಶ ಸ್ವರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಅವರಿಂದ ನನ್ನ ಮೇಲೆ ಶಾಂತಿ ಹಾಗೂ ಪ್ರೀತಿಯ ಶಕ್ತಿ, ಆನಂದದ ಶಕ್ತಿ ಕಿರಣಗಳ ರೂಪದಲ್ಲಿ ಬೀಳುತ್ತಿವೆ. ಈ ಶಕ್ತಿ ನನ್ನ ಆತ್ಮನಲ್ಲಿ ಪ್ರವೇಶವಾಗುತ್ತಿದೆ. ಇದರಿಂದ ನಾನು ಸಂಪೂರ್ಣ ಚಾರ್ಜ್ ಆಗುತ್ತಿದ್ದೇನೆ. ನನ್ನ ಬ್ಯಾಟ್ರಿ ಚಾರ್ಜ್ ಆಗುತ್ತಿದೆ. ನಾನು ನಿಧಾನವಾಗಿ ಆ ಶಾಂತಿಯ ಸಾಗರದಲ್ಲಿ ಮುಳುಗುತ್ತಲಿದ್ದೇನೆ. ಸಂಪೂರ್ಣವಾಗಿ ಶಾಂತವಾಗುತ್ತಿದ್ದೇನೆ. ಸಂಪೂರ್ಣವಾಗಿ ಶಾಂತನಾಗುತ್ತಿದ್ದೇನೆ. ಶಾಂತ
ಇನ್ನೂ ಶಾಂತ. ಹಾಗಾದರೆ ನೋಡಿದ್ರ ಇದು ಅವ್ರ ಜೊತೆಗೆ ಕನೆಕ್ಟ್ ಆಗಿರುವಂತಹ ಕೆಲವು ಕ್ಷಣಗಳ ಮಾತ್ರ. ಹೌದು, ಬಹಳ ಅಂದರೆ ನಾನು ಈ ಲೋಕದಲ್ಲೇ ಇರಲಿಲ್ಲ, ಅಷ್ಟು ಅನುಭವ ಅನ್ನಿಸ್ತು ನನಗೆ. ಅಕ್ಕವ್ರೆ, ಇದು ಒಂದು ವಿಶೇಷ ಅನುಭವ ಆಯಿತು ನನಗೆ ಇವತ್ತು. ಯಾವುದೋ ಈ ಲೋಕ ಬಿಟ್ಟು ಪರಲೋಕದಲ್ಲಿ ಇದ್ನೇನೋ ಅಷ್ಟು ಶಾಂತಿ ಸಿಕ್ಕಿತ್ತು. ಇಂಥ ಶಾಂತಿ ಇಷ್ಟು ದಿನದಲ್ಲಿ ಯಾವತ್ತೂ ಸಿಕ್ಕಿರಲಿಲ್ಲ. ಈ ಅನುಭವ ನಾನು ಎಷ್ಟು ಹೊತ್ತಾದರೂ ಹೀಗೆ ಇದೇ ಅನುಭವದಲ್ಲಿ ಮುಳುಗಿರಬೇಕು ಅಂತ ಅನಿಸುತ್ತೆ. ಮಾತಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಆದರೆ ಇದೇ ಪ್ರಕಾರ ಇನ್ನಷ್ಟು ಅನುಭವ ಪಡೆದುಕೋಬೇಕು ಅಂತ ಆಸೆನೂ ಆಗ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ದೀರಾ ವೀಕ್ಷಕರೇ, ಒಂದು ವಿಶೇಷವಾದ ಶಾಂತಿಯ ಅನುಭವನ ನಾವು ಇವತ್ತು ಪಡೆದುಕೊಂಡ್ವಿ. ಇಂಥ ಅನುಭವ ನಾವು ಯಾವತ್ತೂ ಪಡೆದಿರಲಿಲ್ಲಾಗಿತ್ತು. ಈ ಶಾಂತಿಯ ಆಳ ಎಷ್ಟಿದೆ ಅಂದರೆ ಇನ್ನಷ್ಟು ಮಾತಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಆದರೆ ಬೇರೆ ಬೇರೆ ವಿಧವಾದ ಅನುಭವಗಳನ್ನು ಇನ್ನು ನಾವು ಪಡೆದುಕೊಳ್ಳೋದಿದೆ. ಮತ್ತೊಮ್ಮೆ ನಾವು ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.